ಭಾರತದ ಸ್ವಾತಂತ್ರ್ಯದ ಹೋರಾಟವನ್ನು ನೀವು ಕೇಳಿದ್ದೀರಿ. ಗಾಂಧೀಜಿ, ನೆಹರು, ಬೋಸ್ ಇವರ ಹೆಸರನ್ನು ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ. ಆದರೆ ಒಂದು ಪ್ರಶ್ನೆ: ಕರ್ನಾಟಕದ ಹಳ್ಳಿಗಳಲ್ಲಿ, ಬೀದಿಗಳಲ್ಲಿ ಹೋರಾಡಿದ ನೂರಾರು ಅಪರಿಚಿತ ವೀರರ ಬಗ್ಗೆ ನಿಮಗೆ ತಿಳಿದಿದೆಯೇ? ಈ ಚಿತ್ರಣವು ರಾಷ್ಟ್ರಮಟ್ಟದ ನಾಯಕರ ಪಕ್ಕದಲ್ಲಿ ಉಳಿದಿರುವ, ಇತಿಹಾಸದ ಪಾಠಪುಸ್ತಕಗಳಲ್ಲಿ ಕಣ್ಮರೆಯಾಗಿರುವ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳನ್ನು ಬೆಳಕಿಗೆ ತರುತ್ತದೆ. ಕಿತ್ತೂರ ರಾಣಿ ಚೆನ್ನಮ್ಮನ ಕತ್ತಿಯ ಘರ್ಜನೆ, ಸಂಗೊಳ್ಳಿ ರಾಯಣ್ಣನ ಬಲಿದಾನ, ಮಲ್ಲಪ್ಪನ ಅಜಾಯ ಶಕ್ತಿ, ಬೆಳ್ಳಾರಿ ಸಿದ್ದಮ್ಮನ ಧೈರ್ಯ, ಹಾವೇರಿಯ ಕೃಷ್ಣರಾವ್ ಅವರ ಶೌರ್ಯ ಇವುಗಳೆಲ್ಲ ನಮಗೆ ತೋರಿಸುತ್ತವೆ. ಸ್ವಾತಂತ್ರ್ಯ ಕೇವಲ ದೊಡ್ಡ ನಗರಗಳ ಹೋರಾಟವಲ್ಲ, ಅದು ಗ್ರಾಮಗಳ, ರೈತರ, ಮಹಿಳೆಯರ ಹೋರಾಟವೂ ಆಗಿತ್ತು. ಪ್ರತಿ ಹೆಸರು, ಪ್ರತಿ ಘಟನೆ ನಮಗೆ ನೆನಪಿಸುತ್ತದೆ. ಸ್ವಾತಂತ್ರ್ಯ ಕೇವಲ ಒಂದು ದಿನದ ಆಚರಣೆಯಲ್ಲ, ಅದು ಅಜ್ಞಾತ ಹೋರಾಟಗಾರರ ರಕ್ತ, ಕಣ್ಣೀರು, ತ್ಯಾಗದ ಕಥೆಗಳ ಸಂಕಲನ. ಅವರ ಧೈರ್ಯವನ್ನು ಮರೆಯುವುದು ನಮ್ಮ ಇತಿಹಾಸವನ್ನೇ ಅಪೂರ್ಣಗೊಳಿಸುತ್ತದೆ. ಇಂದು ನಾವು ಅವರ ಕಥೆಗಳನ್ನು ಹೇಳುತ್ತೇವೆ, ಮರೆಮಾಚಿದ ವೀರರನ್ನು ಬೆಳಕಿಗೆ ತರುತ್ತೇವೆ. ಏಕೆಂದರೆ ಸ್ವಾತಂತ್ರ್ಯದ ಇತಿಹಾಸವು ಸಂಪೂರ್ಣವಾಗುವುದು ಅಪರಿಚಿತ ವೀರರ ಕಥೆಗಳು ಕೇಳಿದಾಗ ಮಾತ್ರ.